ಆತ್ಮೀಯರೇ, ಕಳೆದ 4 ದಿನಗಳಿಂದ ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ, ರೈತರ ದೇವರು ಅಂತಾನೆ ಕರ್ಸ್ಕೊಂಡಿರ್ತಕ್ಕಂಥ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ನಾವು ಗೋವನ್ನ ಬರೀ ಗೋವು ಅಂತ ಅನ್ಕೊಂಡಿಲ್ಲ. ನಾವು ಕಾಮಧೇನು 3 ಮುಕ್ಕೋಟಿ ದೇವರುಗಳು ಅದರಲ್ಲಿ ವಾಸ ಇರ್ತಕ್ಕಂಥದ್ದು ಅಂತೇಳಿ ಭಾವಿಸಿ ನಾವು ಜನರಲ್ಲ ಇಡೀ ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಗೋ ಪೂಜೆಯನ್ನು ಮಾಡಿದ್ದೀವಿ. ನಾವು ಮಕರ ಸಂಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಗೋವುಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ರೈತ ಯಾವುದೇ ಕೆಲಸವನ್ನ, ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೆ ಗೋಮಯವನ್ನ ಬಳಸಿ, ನಾವೇನು ಹಸುಗಳ ಸಗಣಿ ಅಂತ ಕರಿತೀವಿ, ಗೋಮಯವನ್ನ ಬಳಸಿ ನಾವು ಗಣೇಶವನ್ನು ನಿರ್ಮಾಣ ಮಾಡಿ, ಗಣೇಶನನ್ನು ಪಿಳ್ಳರಾಯನನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಇರ್ತಕ್ಕಂಥದ್ದು. ಮತ್ತು ಯಾವುದೇ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಕೂಡ ಮಾಡಬೇಕಾದ್ರೆ, ಯಾವುದೇ ಜಾಗವನ್ನು ಶುಚಿ ಮಾಡಬೇಕಾದ್ರೆ, ಯಾವುದೇ ಒಳ್ಳೆಯ ಕೆಲಸ, ಮನೆಯ ಕೆಲಸಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಗೋಮೂತ್ರವನ್ನು ಬಳಸ್ತೀವಿ. ನಾವು ಗೋಮೂತ್ರವನ್ನು ಇಡೀ ಮನೆಯ ಮೂಲೆಯಲ್ಲಿ ಹಾಕೋದ್ರ ಮೂಲಕ ಪಾಪ ಪರಿಹಾರ ಆಯ್ತು ಮತ್ತು ಶುದ್ಧೀಕರಣ ಆಯ್ತು ಅಂತ ಭಾವಿಸ್ಕೊಂಡು ಬಂದಿರ್ತಕ್ಕಂಥವ್ರು. ನಾವು ಬರೀ ಗೋಗಳಿಗೆ ಅಧ್ಯಯನ ಮಾಡಿರ್ತಕ್ಕಂಥಲ್ಲ, ಇದು ಬಹುಸಂಖ್ಯಾತ ಹಿಂದೂಗಳಿಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಮತ್ತು ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಏನು ಗೋಶಾಲೆಗಳಿಗೆ ಬಿಡುಗಡೆ ಮಾಡಿದಂತ ಹಣವನ್ನು ರದ್ದುಪಡಿಸಿದ್ರು, ಗೋಶಾಲೆಯನ್ನ ಬಂದ್ ಮಾಡಬೇಕು ಅಂತ ಹಣವನ್ನು ಮಾಡಿದ್ರು. ನಿರಂತರವಾಗಿ ಈ ರೀತಿಯಿಂದ ಪ್ರಕರಣಗಳನ್ನ ಮಾಡ್ತಕ್ಕಂಥ ನೋಡ್ತಾ ಇದೀವಿ. ನಾವು ಗೋವುಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ರು, 4 ರೂಪಾಯಿ 1 ಲೀಟರ್ ಹಾಲಿಗೆ, ಅದನ್ನ ರದ್ದು ಮಾಡಿದ್ರು. ರೈತರ ಮಕ್ಕಳು ಯಾರು ಗೋವನ್ನ ಸಾಕ್ತಾ ಇದ್ರು ಅವ್ರ ಮಕ್ಕಳು ಹೈಯರ್ ಎಜುಕೇಶನ್ಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು, ಅದನ್ನ ರದ್ದು ಮಾಡಿದ್ರು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಗೋವುಗಳ ಮೇಲೆ, ಗೋ ಸಾಕಾಣಿಕೆ ಮಾಡೋರ ಮೇಲೆ ದೊಡ್ಡ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ನಾವು. ಆ ಕಾರಣಕ್ಕಾಗಿನೇ ಬಹುಸಂಖ್ಯಾತ ಹಿಂದೂಗಳು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ, ಶುದ್ಧೀಕರಣವನ್ನು, ಜಾಗವನ್ನು ಶುದ್ಧಿಯನ್ನು ಮಾಡ್ಬೇಕಾದ್ರೆ ಗೋಮಯವನ್ನ ಬಳಸ್ತಕ್ಕಂಥದ್ದು, ಗೋಮೂತ್ರವನ್ನು ಬಳಸ್ತಕ್ಕಂಥದ್ದು ಸರಿಸಮಾನವಾಗಿ ಮಾಡ್ತಾ ಇರ್ತೀವಿ ನಾವು. ನೀವುಗಳು ಕೂಡ ಇಲ್ಲಿ ಇದ್ದೀರಿ, ನೀವು ಮೀಡಿಯಾದಲ್ಲಿದ್ದೀರಿ, ಪೊಲೀಸ್ ಬಾಂಧವರು ಕೂಡ ಇದ್ದೀರಿ. ನೀವು ನಿಮ್ಮ ಮನೆಗಳಲ್ಲೂ ಕೂಡ ಗೋಮೂತ್ರ ಮತ್ತು ಗೋಮಯವನ್ನ ಬಳಸ್ತಾ ಯಾವ್ದಾದ್ರು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ನೋಡಿದಿರಿ ನೀವು. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೂಡ ಅದನ್ನ ಬಳಸ್ತಾ ಬಂದಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿನೇ ಇವತ್ತು ನಾವು ಸಾಂಕೇತಿಕವಾಗಿ ಸಾಮಾನ್ಯ ಪಶುಸಂಗೋಪನಾ ಮಿನಿಸ್ಟರ್ ಅಂತ ವೆಂಕಟೇಶ್ ಅವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಗೋಮಯ ಮತ್ತು ಗೋಮೂತ್ರವನ್ನ ಮಾಡೋದ್ರ ಮೂಲಕ ಅವ್ರ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕು. ಅವರು ಕೊಳಕು ಮನಸ್ಥಿತಿ ಏನಿದೆ ಅದು ಅಟ್ಲೀಸ್ಟ್ ಇನ್ಮೇಲಾದ್ರೂ ಹೋಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರ ಫೋಟೋಗಳಿಗೆ ಗೋಮಯ ಮತ್ತು ಗೋಮೂತ್ರವನ್ನ ಹೊಳೆಯೋದ್ರ ಮೂಲಕ ಇವರು ಸಾಂಕೇತಿಕ ಧರಣಿಯನ್ನ ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡುದು. ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿದ್ದೀವಿ. ಇರ್ತಕ್ಕಂಥ ಎಲ್ಲರೂ ಕೂಡ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥವ್ರು. ನಾವು ಹಸುಗಳಿಂದ ಬಹುಸಂಖ್ಯಾತರು, ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 70% ರೈತರು ಅದರಿಂದ ಆರ್ಥಿಕತೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥವ್ರು. ನಾವುಗಳೆಲ್ಲ ಕೂಡ ನಮ್ಮ ಮನಸ್ಸಿಗೆ ದಾಸಿ ಆಗಿರ್ತಕ್ಕಂಥದ್ದು. ನಮ್ಮನ್ನೇ ಖರ್ಚು ಮಾಡುವಂತ ಕೆಲವರು ಮತ ಅಂದ್ರೆ ಹೇಳ್ತಾರೆ, ನಾವೊಂದು ಹೊಸ ಹಸುವನ್ನ ಕೊಟ್ಬಿಡ್ತೀವಿ, ಹೊಸ ಇಂಧನ ತಂದು ಕೊಟ್ಬಿಡ್ತೀವಿ ಅಂತಕ್ಕಂಥದ್ದು. ಅದೇ ಒಂದು ಪ್ರಾಣವನ್ನ ತೆಗೆದು ಹೊಸದನ್ನ ತಂದುಕೊಡೋದು ಅನ್ನೋದ್ರ ಅರ್ಥ ಏನಿದೆ ಅಲ್ಲಿಗೆ? ಅವ್ರಿಗೆ ಹಸು ಅಂತಂದ್ರೆ ಒಂದು ಪ್ರಾಣ ಅಷ್ಟೇ, ಒಂದು ಪ್ರಾಣಿ ಅಷ್ಟೇ. ಅದು ನಮಗೆ ಆಗಲ್ಲ. ಅದು ಆ ಹಸುವಿನಲ್ಲಿ 3 ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂಥದ್ದು ಇದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಒಂದು ಭೂಪ್ರವೇಶ ಮಾಡಿದ್ರು ಕೂಡ ಮತ್ತು ಆತ್ಮನ್ನ ಕರ್ಕೊಂಡು ಹೋಗ್ತೀವಿ, ಹಸುವನ್ನ ಕರ್ಕೊಂಡು ಪ್ರವೇಶವನ್ನ ಮಾಡ್ತೀವಿ. ಏನೇ ಅದ್ರಲ್ಲಿ ಇದ್ರೂ ಕೂಡ ಅದು ದೋಷ ಪರಿಹಾರ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ದೇವರು ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತಕ್ಕಂಥ ಪೂಜನೀಯ ಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಹಸುವನ್ನ, ಆಕಳನ್ನ ಇದು ಅವ್ರಿಗೆ ಗೊತ್ತಿಲ್ಲ ಅನಿಸ್ತದೆ. ಯಾರು ಕೂಡ ಜನಗಳನ್ನ ಹಿಂದಿನ ಕಾಲದಲ್ಲಿ ಒಂದು ರಾಜ್ಯದ ಸಂಪತ್ತನ್ನ ಅಳಿಬೇಕಾದ್ರೆ ಒಂದು ಗೋ ಸಂಪತ್ತು ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ರು. ಒಂದು ರಾಜ್ಯದ ಸಂಪತ್ತನ್ನು ಅಳಿಬೇಕಾದ್ರೆ ಗೋ ಸಂಪತ್ತು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಇದೆಲ್ಲವೂ ಬಹುಶಃ ಈ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ ಅನಿಸ್ತದೆ, ಇಲ್ಲ ಮರೆತು ಬಿಟ್ಟಿದ್ದಾರೆ ಅನಿಸ್ತದೆ. ಅವರು ಕೂಡ ಎಲ್ಲ ಒಂದ್ ಕಡೆ ರೈತರ ಮನೆಯಲ್ಲಿ ಉಂಟು ಬೆಳೆದಿರ್ತಕ್ಕಂಥವ್ರು ಈ ರೀತಿಯಾಗಿ ನಿಷ್ಠುರವಾಗಿ ಕಾಣ್ತಕ್ಕಂಥದ್ದನ್ನು ಮೊನ್ನೆ ಸಿದ್ದರಾಮಯ್ಯ ಬಿಡಬೇಕು. ನೀವು ಯಾರು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಆಕಳ ಬಗ್ಗೆ, ಹಸುಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಾರೋ ಅವ್ರಿಗೆ ಕರೆದು ಬುದ್ಧಿವಾದವರೇ ಅಂತಕ್ಕಂಥದ್ದು ಮಾಡಬೇಕು. ನೀವು ಕೂಡ ಒಬ್ಬ ರೈತ
ಕ್ಷೇತ್ರದಿಂದ ಬಂದಿರ್ತಕ್ಕಂಥವ್ರು, ಹಿಂದೆ ಮೈಸೂರಿನಲ್ಲಿ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥವ್ರು ಮೊನ್ನೆ ಸಿದ್ದರಾಮಯ್ಯನವರು ಈ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಆದ್ರೆ ನೀವು ರೈತರ ವಿಚಾರ ಬಂದಂತ ಸಂದರ್ಭದಲ್ಲಿ ನೀವು ಯಾಕೆ ಮೈ ಮರಿತೀರಿ? ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ರಾಜಕಾರಣವನ್ನು ಮಾಡ್ತಾ ಇದೀರಿ ನೀವು? ಯಾರಿಗೋಸ್ಕರವಾಗಿ ಯಾರು ಕೆಲವು ಪರ್ಸೆಂಟ್ಗೋಸ್ಕರವಾಗಿ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥ ಸರಿ ಇಲ್ಲ. ನೀವು ಇಲ್ಲಿಂದ ಕೂಡ ಹೋರಾಟದಿಂದ ಬಂದಿರ್ತಕ್ಕಂಥವ್ರು, ನಿಮಗೆ ಈ ರೀತಿಯಾಗಿ ಕಪ್ಪು ಚುಕ್ಕಿಯನ್ನು ಹತ್ತಿರ್ತಕ್ಕಂಥ ಪದೇ ಪದೇ ಸರಿ ಇಲ್ಲ. ಇನ್ಮೇಲೆ ಅವರು ನಿಮ್ ಕ್ಯಾಬಿನೆಟ್ ಅವ್ರಿಗೆ ಹೇಳ್ಬೇಕು, ಸಂಬಂಧಪಟ್ಟಂತ ಶಾಸಕರಿಗೆ ಹೇಳ್ಬೇಕು, ಈ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಕ್ಕಂಥ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ಹೇಳ್ಬೇಕಿತ್ತು ಮಾನ್ಯ ಸಿದ್ದರಾಮಯ್ಯನವರು. ಯಾರ್ಯಾದ್ರೂ ಕೂಡ ಯಾರು ಈ ಕೆಲಸವನ್ನ ಮಾಡಿದಾನೆ ಅವ್ರು ಕೂಡಲೇ ಬಂಧಿಸಿ ಅವ್ರಿಗೆ ಶಿಕ್ಷೆಯನ್ನು, ಮುಖ್ಯವಾದ ಶಿಕ್ಷೆಯನ್ನು ಕೊಡ್ಬೇಕು ಅಂತ ಹೇಳ್ಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳ್ತಾರೆ ಇಲ್ಲಿ ಹೊಸ ಹಸುಗಳನ್ನ ಗೋವುಗಳನ್ನ ಕೊಡಿಸ್ಕೊಳ್ಳೋಣ ಬಿಡಿ. ನಾವೇನಾದ್ರೂ ಅದನ್ನ ತಿಳಿಸಿ ಹೇಳಿದ್ರೆ ಹೇಗಿರುತ್ತೆ ಸ್ವಾಮಿ ಇದು? ಅದೇ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥದ್ದೇ ಅವ್ರ ಮನಸ್ಥಿತಿ. ಅವ್ರ ಮನಸ್ಸು ಬಹಳ ಕೆಟ್ಟೋಗಿದೆ. ಅವರ ಕೊಳಕು ಮನಸ್ಸನ್ನು ತೊಳಿಬೇಕು ಅಂತಕ್ಕಂಥ ಈ ಹೋರಾಟದ ಉದ್ದೇಶ. ಆ ಕಾರಣಕ್ಕಾಗಿ ಇವತ್ತು ಸಾಂಕೇತಿಕವಾಗಿ ಅವರ ಫೋಟೋಗಳಿಗೆ ಗೋಮೂತ್ರವನ್ನ, ಗೋಮಯವನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇನ್ಮೇಲೆ ಅವರ ಕೊಳಕು ಮನಸ್ಸು ಶುದ್ಧಿಯಾಗ್ಲಿ, ಅವರು ಇರ್ತಕ್ಕಂಥ ಜಾಗ ಶುದ್ಧಿಯಾಗ್ಲಿ, ಅವರ ಒಳ್ಳೆಯ ಮನಸ್ಸು ಯೋಚನೆ ಮಾಡ್ತಕ್ಕಂಥ ಹೊಸ ಆಲೋಚನೆಗಳು ಬರಲಿ. ನಿನ್ನೆ ಹಿಂದೂ ಸಂಪ್ರದಾಯದ ಪ್ರಕಾರ ನಿನ್ನೆ ಸಂಕ್ರಾಂತಿ ಹಬ್ಬನೇ ಹೊಸ ವರ್ಷ. ಈ ವರ್ಷದಾದ್ರೂ ಒಳ್ಳೆಯ ಹೊಸ ಆಲೋಚನೆಗಳು ಬರಲಿ, ರೈತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನ ಆಲೋಚನೆಯನ್ನು ಮಾಡ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಗೋಮೂತ್ರವನ್ನ ಬಿಡ್ತಕ್ಕಂಥ ಮಾಡ್ತಾ ಇದೀವಿ. ಆಮೇಲೆ ಮಕ್ಕಳಿಗೆ ಎದೆ ಹಾಲಿಲ್ಲ ಅಂತಂದ್ರೆ ನಾವು ಆಕಳ ಹಾಲನ್ನ ಕೊಡ್ತಕ್ಕಂಥದ್ದು. ಎಷ್ಟೋ ಜನ ತಾಯಂದಿರು ಮಗು ಹುಟ್ಟಿದ ತಕ್ಷಣ ತಾಯಂದಿರು ಕಳ್ಕೊಂಡಿರ್ತಕ್ಕಂಥ ಅನಾಥ ನೋಡ್ತೀವಿ ನಾವು. ಆ ಸಣ್ಣ ಮಕ್ಕಳಿಗೆ ಕೂಡ ಕೊಡ್ತಕ್ಕಂಥದ್ದು ಈ ಅಂದ್ರೆ ಆಕಳ ಹಾಲನ್ನ, ಪಶುಗಳ ಹಾಲನ್ನ ಕೊಡ್ತಕ್ಕಂಥದ್ದು ತಾಯಿಯ ಸ್ಥಾನದಲ್ಲಿ ನಾವು ನೋಡ್ತಾ ಇದೀವಿ. ಅಂತ ಕಚ್ಚಲನ್ನ ಖರ್ಚು ಮಾಡ್ತಕ್ಕಂಥದ್ದು ಎಷ್ಟು ಅವರ ನಿಕೃಷ್ಟ ಸ್ಥಿತಿ ಇರ್ತಕ್ಕೆ ಇರ್ತಕ್ಕಂಥದ್ದು, ಅವರ ಕೆಟ್ಟ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ಅಂತವರು ಕೂಡ ನಾವು ಜೊತೆಲಿ ಇಟ್ಕೊಂಡು ಓಡಾಡ್ತೀವಿ ಅಂತಂದ್ರೆ ಮೊನ್ನೆ ಜಮೀರ್ ಅಹಮದ್ ಅವರೇ, ನೀವು ಕೂಡ ಆಕಳ ಹಾಲನ್ನ ಕುಡಿದು ಬದುಕಿರ್ತಕ್ಕಂಥದ್ದು. ನೀವು ಕೂಡ ಒಂದ್ಸಲ ಯೋಚನೆಯನ್ನ ಮಾಡಿ, ಯಾರು ಕೂಡ ಮಾಡಿದ್ರು ಕೂಡ ಖಂಡಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ತೀವಿ. ಯಾರೋ ಒಬ್ಬ ನಮ್ಮನ್ನು ಮಾಡಿದ್ದಾನೆ ಅಂತಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಡಿ. ಅವನು ಕುಡಿದು ಮಾಡ್ದ, ಮತ್ತೊಂದು ಮಾಡ್ದ ಅಂತಕ್ಕಂಥಲ್ಲ. ಅವ್ರು ಕುಡಿದು ಮಾಡ್ದ ಅಂತ ನಂಗಾದ್ರೆ ಯಾರಾದ್ರೂ ಹೆಣ್ಮಕ್ಳು ಹೋಗಕ್ಕಾಗುತ್ತಾ? ಅದು ಗಂಡ್ಮಕ್ಳ ಮೇಲೆ ಗಲಾಟೆ ಮಾಡಕ್ಕಾಗುತ್ತಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕುಡಿದು ಗಲಾಟೆ ಮಾಡ್ತಾರ? ಯಾವ್ದಿಲ್ವಲ್ಲ. ಆಕಳನ್ನ ವ್ಯವಸ್ಥಿತವಾಗಿ ಆಕಳ ಕಚ್ಚಲನ್ನ ಕಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವ್ನು ಮುಖ್ಯವಾದಂತ ಶಿಕ್ಷೆಯನ್ನ ಕೊಡಬೇಕು. ಯಾರು ವಿದ್ಯೆ ಇದ್ದಾರೆ, ಯಾರು ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡ್ಬೇಕು ಅಂತಕ್ಕಂಥದನ್ನ, ಯಾರ ಪಿತೂರಿಯಿಂದ ಅವ್ರಿಗೆ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಬಂಧಿಸ್ಬೇಕು. ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾರೋ ಒಬ್ಬರನ್ನ ಹಿಡಿದ್ಬಿಟ್ಟು ನಾವು ಬಂಧಿಸ್ಬಿಟ್ಟಿದೀವಿ ಅಂತಕ್ಕಂಥದ್ದಲ್ಲ. ಅವ್ರಿಗೆ ಈ ರೀತಿ ಮಾಡ್ತಕ್ಕಂಥದಕ್ಕೆ ಯಾರು ಪ್ರೇರೇಪಣೆಯನ್ನ ಕೊಟ್ಟರು, ಯಾರು ಆಲೋಚನೆಯನ್ನ ಕೊಟ್ಟರು, ಅವ್ರಿಗೆ ಯಾರು ಬೆಂಬಲ ಇದೆ ಅವ್ರಿಗೆ ಅವ್ರನ್ನ ಬಂಧಿಸ್ಬೇಕು ಕೂಡಲೇ ಅಂತಕ್ಕಂಥ ನಮ್ಮ ಆಗ್ರಹ ಇದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ರಿಪೀಟ್ ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾನ್ಯ ಮಿನಿಸ್ಟರ್ಗಳ ಮನೆಗಳ ಮೇಲೆ ಗೋಮಯ ಮತ್ತೆ ಗೋಮೂತ್ರವನ್ನು ಹಾಕ್ತಕ್ಕಂಥ ಕೆಲಸ ನಿನ್ನೆ ಕೂಡ ಆಗಿದೆ. ಇವ್ರನ್ನ ವಂಚಿತ ರೈತರನ್ನು ಕೂಡ ಅವ್ರನ್ನು ಕೂಡ ಕೂಡಲೇ ರಿಲೀಸ್ ಮಾಡಬೇಕು. ನೀವು ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಸರಿ ಇಲ್ಲ ಅಂತಕ್ಕಂಥದ್ದು ಯಾರು ರೈತರು ಹೋರಾಟ ಮಾಡಕ್ ಹೋಗಿದ್ದಾರೆ, ನಮ್ಮ ರೈತ ಬಾಂಧವರನ್ನ ಬಂಧಿಸಿರ್ತಕ್ಕಂಥ ಕೆಲಸ ಮಾಡಿದ ಸರ್ಕಾರ ಕೂಡಲೇ ಅವ್ರ ಬೇಷರತ್ತಾಗಿ ರಿಲೀಸ್ ಮಾಡಬೇಕು. ಮತ್ತೆ ಈ ರೀತಿ ಕೆಲಸ ಆಗದಾಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.